ಅಯ್ಯೋ ಸುಂದ್ರಿ ಅಂತ ಸೊಸೆ ಸಿಗಕ ನಾನು ಭಾಳ ಅದೃಷ್ಟ ಮಾಡೇನ್ರಿ. ಅಂತ ಸೊಸೆ ಸಿಕ್ಕಾಳ ನಿಮ್ಮ ಮಗಳು ಅಷ್ಟು ಒಳ್ಳೆಕೆದಾಳ. ಆಕಿ ಮ್ಯಾಗ ನಾವು ಯಾವತ್ತಾದ್ರೂ ಕೋಪ ಮಾಡ್ಕೊಂಡೇವಂದ್ರು ಕೋಪನೂ ಬರಂಗಿಲ್ರಿ. ಅಷ್ಟು ಒಳ್ಳೆ ಮನಸ್ಸಾಕಿದು. ಹೇಳ್ತಾಳೆ ನೋಡಿ, ಹೇಳ್ತಾಳೆ ಸುಂದ್ರಿ ಭಾಳ ಒಳ್ಳೆಯಾಕೆ. ಹಾಳಾದಕ್ಕಿತ್ತಂದ ಆಕೆಗೆ ಇಂಥ ದೊಡ್ಡ ಮನೆ, ಇಂಥ ಅರಮನೆ ಅಂತ ಮನೆ, ಇಷ್ಟು ಒಳ್ಳೆಯ ಅತ್ತಿ, ಇಷ್ಟು ಒಳ್ಳೆ ಅಜ್ಜಿ, ಆಮೇಲೆ ಆಕೆ ಒಬ್ಬಾಕಿ. ಇಲ್ಲಿ ಯಾರ ನನ್ನ ಕೈ ಜೊತೆ ಕೈ ಜೋಡಿಸಿದ್ರ ಈಕೆ ಜೀವನ ಹೆಂಗಾದ್ರೂ ಹಾಳು ಮಾಡ್ತಿದ್ವಿ. ಆದರೆ ಈಗಿಷ್ಟು ಆರಾಮಾಗಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗವಲ್ತ. ಅಲ್ಲಿ ನನ್ನ ಮಗ, ನನ್ನ ಸೊಸಿ, ನನ್ನ ಮಗಳು, ನನ್ನ ಅಳಿಯ ಎಲ್ಲರೂ ಕಷ್ಟಪಡಕತ್ತಾರ. ಆದ್ರೆ ಈಕಿ ಇಂಥ ಅರಮನೆಯಾಗ ಈಗಿಂತ ಅರಮನೆಯಾಗಿರೋದು, ಇಷ್ಟು ಖುಷಿಯಾಗಿರೋದು, ಮತ್ತೆ ನೋಡಿದ್ರ ಬಸರು ಬೇರೆ ಆಗ್ಯಾಳ. ಇದನ್ನೆಲ್ಲ ನೋಡಿದ್ರೆ ನನಗೆ ಮೈ ಉರಿಯಾಕತ್ತದ. ನಾವು ಅನ್ಕೊಂಡ್ರಿಕಿಲ್ರಿ ಅನ್ನಾರ ನಮ್ಗೆ ಇಷ್ಟು ಒಳ್ಳೆ ಸೊಸಿ ಸಿಗ್ತಾಳಂತೇಳಿ. ಆದ್ರೆ ದೇವ್ರು ನಮ್ಗೆ ಒಳ್ಳೆ ಸೊಸಿನ ಕರುಣಿಸಿದಾನ. ಅವರು ಪ್ರೀತಿ ಮಾಡಿದಾರಂದಾಗ ಕೋಪ ಇತ್ತು. ಆದ್ರೆ ಆಮೇಲೆ ಆಕೆ ಮ್ಯಾಲೆ ಬರ್ಬರ್ತ ಮಗಳನ್ನಂಗ ಪ್ರೀತಿ ಹುಟ್ಕೊಂತ. ಈಗ ನಮ್ಮ ಮಗಳು ಫಾರಿನ್ದಾಗ ಅದಾಳ. ಆಕೆ ಬಂದ್ಮೇಲೆ ಆಕೆಗೂ ಮದುವೆ ಮಾಡ್ಬೇಕಂತ ಅನ್ಕೊಂಡವ್ರಿ. ಆಕೆ ಮದುವೆ ಒಂದು ಆದ್ರೆ ಮುಗಿದು ಹೋತ್ ನಮ್ಮ ಮನ್ಯಾಗ. ಇನ್ನು ಏನೇ ಇದ್ರು ಹುಟ್ಟು ಕೂಸದ ದರ್ಬಾರ. ಅದು ಕರೆಯನ್ರಿ ಅಕ್ಕಾರ. ಮತ್ತು ಈಗ ನಿಮ್ಗೆಲ್ಲ ಆರಾಮಾಗೈತನ್ರಿ? ಹ್ಞೂ ಅನ್ನಾರ, ಎಲ್ಲ ಆರಾಮಾಗೈತಿ. ಎಲ್ಲ ಹಂಗೆ ಆರಾಮಾಗೋದನ. ಮತ್ತು ಎಷ್ಟು ದಿನ ಅಂತ ಹಂಗೆ ಮಲ್ಕೊಳಕ್ಕಾಗತ್ತೆ? ಎದ್ದು ಓಡಾಡ್ಬೇಕಲ್ಲ. ಸ್ವಲ್ಪ ಎದ್ದು ಅಡ್ಡಾಡ್ಕೊಂತ ಅಡ್ಡಾಡತ್ತೇನ್ರಿ ಇವಾಗ. ಯಾಕ್ರಿ ವೈನಿ ಸುಮ್ಮನೆ ಕುಂತ್ರಿ? ನಿಮ್ಗೇನು ಮಾತಾಡ್ಬೇಕಂತ ಅನ್ಸತ್ತನ? ಯಾಕೆ ಸಪ್ಪಕತ್ತೀರಿ? ಏನಾರ ತೊಂದರೆ ಐತನ? ಅಯ್ಯೋ ಹಂಗೇನಿಲ್ರಿ ಅಕ್ಕಾರ. ಏನು ತೊಂದರೆ ಇರೋಕ್ಕಾಗಿತ್ತು? ಏನು ತೊಂದರೆ ಇಲ್ಲ. ನಮಗೇನು ತೊಂದರೆ ಇದ್ದಿತ್ತು? ನಮ್ಮ ಮಗಳು ಬಸರದ ಅಂತ ಗೊತ್ತಾಗಿ ನಾವು ಅಷ್ಟು ಖುಷಿಯಿಂದ ನೋಡಕ್ಕೆ ಬಂದೆವು. ಆಕಿ ಹಂಗರಿ, ಆಕಿ ಮುಖ ಇರೋದ ಹಂಗ ಐತಿ. ಯಾವಾಗಲೂ ಡಲ್ ಆಗೇ ಇರ್ತಾಳ. ಆಕಿಗೆ ನಿಮ್ಮಂಗ ನಗುಮಾರಿ ಅನ್ನೋದ ಇಲ್ರಿ. ಅಯ್ಯೋ ಹಂಗೇನಿಲ್ರಿ. ನೀವು ಇವ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ ಅಕ್ಕಾರ. ಇವ್ರ ಮಾತು ಕೇಳಿದ್ರೆ ಮುಗ್ದು ಹೋಯ್ತು. ನಾವು ಹಂಗೆ ಅಂತಾರೆ. ನಿಮ್ಗೇನೋ ತಿನ್ಬೇಕನ್ಸಿರಿ ಹೇಳ್ರಿ, ನಾನು ಹೋಗಿ ಮಾಡ್ಕೊಂಡು ಬರ್ತೇನೆ. ಅಲ್ಲ ಈ ಸುಂದ್ರಿ ಒಳಗೆ ಹೋದಾಗ ಅತ್ತ ಹೋದ್ಲಲ್ಲ. ಸುಂದ್ರಿ ಬಾಮ್ಮ ಇಲ್ಲಿ. ನಿಮ್ಮ ಅಪ್ಪ ಅಮ್ಮ ಬಂದಾರೋ, ಅವ್ರಿಗೆ ಜ್ಯೂಸ್ ತೊಗೊಂಡು ಬರ್ತಾನೆ ಅಂತ ಹೇಳಿ ಅತ್ತ ಹೋಗಿದ್ದಲ್ಲ. ಜ್ಯೂಸ್ ತೊಗೊಂಡು ಬಾ ಅವ್ರಿಗೆ. ಹಾತೆ ಬಂದೆ. ಅತ್ತಿ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಅವ್ರಿಗೆ ನನ್ನ ಮೇಗಿರೋ ಕೋಪ ಎಲ್ಲ ಹೋಯ್ತು ಅಂತ ಅನ್ಸತ್ತಿ. ನಮ್ಮ ಅಪ್ಪ ನಮ್ಮಮ್ಮ ಬರೋಣ. ನನಗಂತೂ ತುಂಬ ಖುಷಿ ಆಗತ್ತಿ. ಅಪ್ಪ ಚಿಕ್ಕಮ್ಮ ಬಂದಿರೋದಕ್ಕೆ ಮತ್ತೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಅಷ್ಟು ಖುಷಿ ಆಗತ್ತೆ ನನಗೆ. ಮೊದಲು ಹೋಗಿ ಅವ್ರಿಗೆ ಜ್ಯೂಸ್ ಕೊಡ್ಬೇಕು. ಅತ್ತಿರ್ಗೆ ಒಂದು ಗ್ಲಾಸ ಜ್ಯೂಸ್ ಕೊಡಬೇಕು. ಚಿಕ್ಕಮ್ಮ, ಅಪ್ಪ ತಗೊಳ್ಳಿ ಜ್ಯೂಸ್ ಕುಡೀರಿ. ನಿಮಗೋಸ್ಕರ ಅಂತ ಜ್ಯೂಸ್ ಮಾಡ್ಕೊಂಡು ಬಂದೀನಿ, ಆರೆಂಜ್ ಜ್ಯೂಸ್ ಕುಡೀರಿ. ಅಯ್ಯೋ ಇದನ್ನೆಲ್ಲ ಯಾಕೆ ಮಾಡ್ಕೊಂಬರಕ್ಕೆ ಹೋದೆವ? ನಾವ ಎಲ್ಲ ಎಷ್ಟು ಬೇಕಷ್ಟು ಅಡುಗೆ ಮಾಡ್ಕೊಂಬಂದವು. ಇವು ಅತ್ರಾಸು, ಕರ್ಚಿಕಾಯಿ, ಹುರಿಕಿ ಹೋಳ್ಗಿ, ಆಮ್ಯಾಗ ಜೋಳದ ರೊಟ್ಟಿ, ಚಪಾತಿ, ಹಿಂಡಿ, ಖಾರ ಚಟ್ನಿ, ಗುರೆಳ್ ಪುಡಿ, ಶೇಂಗಾ ಪುಡಿ, ಅಗಸಿ ಪುಡಿ ಎಲ್ಲ ಥರನೂ ಅಂಗಡಿಯಾಗ ಮಾಡಿಸ್ಕೊಂಡು ತೊಗೊಂಡು ಬಂದನ. ನಿಮ್ಮವ್ವ ರೊಟ್ಟಿ, ಚಪಾತಿ, ಮೊಸರನ್ನ, ಅನ್ನ ಎಲ್ಲ ಮಾಡ್ಕೊಂಡು ಬಂದಾಳ. ಎಲ್ಲನೂ ಅಲ್ಲಿ ಚೀಲಾಗ ಇಟ್ಟಾಳ. ನೀನು ನೋಡಿದ್ರೆ ಮತ್ತೆ ಜ್ಯೂಸ್ ಮಾಡ್ಕೊಂಡು ಬಂದಿದ್ದಿ. ನೀನು ಹೊರ ತುಂಬ ಊಟ ಮಾಡಿ. ನಾವಿನ್ನ ಬರ್ತಾವೆ ಜ್ಯೂಸ್ ಕುಡಿದು ಕಾಸು. ಮತ್ತು ನಮಗೆ ಹೊತ್ತಾಗ್ತದ. ಅಯ್ಯೋ ಅನ್ನಾರ ಹಂಗಂದ್ರೆ ಹೆಂಗೆ? ಎಲ್ಲ ತೊಗೊಂಬಂದ ಅಂತಾರೆ. ಈಗ ನೋಡಿದ್ರೆ ನಾವು ಹೋಗ್ಬೇಕಂತಾರಲ್ಲ. ಮತ್ತು ಇಷ್ಟೆಲ್ಲ ತೊಗೊಂಬಂದು ನೀವು ಊಟ ಮಾಡ್ದೆ ಹೋದ್ರೆ ಹೆಂಗೆ? ಎಲ್ಲ ತೊಗೊಂಡು ಬಂದಮೇಲೆ ಕುಂತ್ಕೊಂಡ್ರೆ ಊಟ ಮಾಡೇ ಹೋಗ್ಬೇಕು. ಮತ್ತು ಹಂಗೆ ಹೋದ್ರೆ ನಮ್ಮ ಮನಸ್ಸಿಗೆ ಬೇಜಾರಾಗಂಗಿಲ್ಲೇನು? ಹಂಗೆ ಹೇಳ್ರಿ ಅಕ್ಕಾರ ಇವರಿಗೆ. ನಾನು ಹೇಳ್ತೇನೋ ಇದೇ ಇಲ್ಲ ಅವರಿಗೆ. ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಹೋಗೋಣಂದ್ರೆ ಅರ್ಜೆಂಟಾಗಿ ಕರ್ಕೊಂಬಂದ್ರೆ ಅಲ್ಲಿ ತಿನ್ನಕೊಡ್ಲಿಲ್ಲ. ಈಗ ನೀವು ಇಲ್ಲಿ ತಿನ್ನತ್ತರಿ, ಇಲ್ಲೂ ಬೇಡ ಅಂತ ನೋಡು. ಉಪವಾಸ ಕರ್ಕೊಂಡು ಅಡ್ಡಾಡ್ಬೇಕಂತ ಏನು ನನ್ನ ಗಂಡ. ಅಯ್ಯೋ ಅಕ್ಕರ, ಗಂಡು ಮಕ್ಕಳು ಹಂಗೆ ಅವ್ರಿಗೆ ಕೆಲಸದ ಒತ್ತಡ ಇರ್ತೈತಲ್ಲ, ಹಾಗಾಗಿ ಅವರು ಅಷ್ಟೇ ಅರ್ಜೆಂಟ್ ಮಾಡ್ತಾರೋ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಬಸಪ್ಪನ ಇವತ್ತು ನಮ್ಮ ಮನೆ ನೀನು ಊಟ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಇನ್ನೊಂದ್ಸರಿ ನಿಮ್ಮ ಮನೆಗೆ ಬರ್ತೇನೆ. ಇಲ್ಲ ನಾನು ಬರಂಗಿಲ್ಲ, ನಿಮ್ಮ ಮಗಳನ್ನೂ ಕಳ್ಸಂಗಿಲ್ಲ. ನಾನು ಇಲ್ಲೇ ಇಟ್ಕೊಂಡ್ಬಿಡ್ತೇನೆ ನಿನ್ನ ಮೇಲೆ. ಅಯ್ಯೋ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ತವ್ರ ಮನೆ ಅಂದಮೇಲೆ ಬರೋದು ಹೋಗೋದು ಇರಲೇಬೇಕು. ಹೆಣ್ಮಕ್ಳಿಗೆ ಈಗ ಹುಟ್ಟಿದಾಗಿಂದ ಅಲ್ಲೇ ಬೆಳೆದಿರ್ತಾರೆ, ಅಲ್ಲೇ ಇರ್ತಾರೆ. ತಂದೆ ತಾಯಿ, ಅಣ್ಣ ತಮ್ಮ, ತಂಗಿ, ಅಕ್ಕ ತಂಗಿ ಅಂತ ಎಲ್ಲ ಅನ್ಕೊಂತ ಇರ್ತಾರೆ. ಮದುವೆ ಆದಮೇಲೆ ಗುರುತು ಪರಿಚಯ ಇಲ್ದಿರೋ ಮನೆ, ಅಲ್ಲಿ ಬಂದು ಅವರು ಜೀವನ ಮಾಡ್ಬೇಕು. ಅಲ್ಲಿ ಅತ್ತೆ, ಮಾವ, ಅಜ್ಜ, ಅಜ್ಜಿ ಈ ರೀತಿ ಒಂದು ಸಂಬಂಧ ಹುಡ್ಕೋತೈತಿ. ಅಲ್ಲಿ ಹೊಸದಾಗಿ ಒಂದು ಸಂಬಂಧ ಚಾಲು ಆಗ್ತೈತಿ. ಗಂಡ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದು ತಮ್ಮದೇ ಒಂದು ಜೀವನ ಸ್ಟಾರ್ಟ್ ಆಗ್ತೈತಿ. ಅವಾಗ ತಂದೆ ತಾಯಿ ಅನ್ನೋದು ಬಂದು ಹೋಗೋ ಇರ್ತೈತಿ ಅಷ್ಟ. ಅಪರೂಪಕ್ಕೆ ಬರ್ತಾರ, ಅದು ಬರಂಗಿಲ್ಲ ಅಂದ್ರೆ ನಮ್ಮ ಮನ್ಸಿಗೆ ಬೇಜಾರ ಆಗ್ತೈತ್ರಿ ಅಕ್ಕಾರ. ಹಂಗೆ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ ನೀವು. ಅಯ್ಯೋ ನಾನು ವಿಚಾರಕಿಗೆ ಅಂದೆ. ತಗೊಳ್ಳಿ ಕುಡೀರಿ, ಊಟ ಮಾಡೋಣ ಅಂತ ಎಲ್ಲರೂ. ನೀವು ತಗೊಳ್ಳಿ ಅತ್ತೆಮ್ಮ, ನಿಮಗೂ ಕೂಡ ಹಾಕೊಂಡು ಬಂದೇನಿ. ಅಯ್ಯೋ ಸುಂದರಿ ನನಗೆ ಬೇಡ. ಇವಾಗಾದರೂ ಫ್ರೂಟ್ಸ್ ತಿಂದೇವಿ, ಮತ್ತು ಇವಾಗ ಜ್ಯೂಸನ ನನಗೆ ಬೇಡ. ನೀನು ಕುಡಿ. ನಿನ್ಗೆ ಹಸುವಾಗಿ ತಂದೆಲ್ಲ ನೀನು ಕುಡಿ. ನೀನು ಹೊಟ್ಟೆಯಾಗ ಮಗು ಬೇರೆ ಐತಿ. ನೀನು ಇವಾಗ ಚೆನ್ನಾಗಿ ಜ್ಯೂಸ್ ಕುಡಿಯೋದು, ಹಾಲು ಕುಡಿಯೋದು, ಬಾದಾಮ್ ಹಾಲು ಕುಡಿಯೋದು, ಚೆನ್ನಾಗಿ ತಿಂಡಿ ಸರಿಯಾದ ಟೈಮ್ಗೆ ಊಟ ಮಾಡೋದು ಎಲ್ಲನೂ ಮಾಡಬೇಕು. ನೀನು ಕುಡಿಯಮ್ಮ. ನಾನು ಬೇಕಿದ್ರೆ ಆಮೇಲೆ ಹಾಕೊಂಡು ಕುಡಿತೀನಿ.
ಅಯ್ಯೋ ಅತ್ತೆ, ನಾನು ಅವಾಗಲೇ ಫ್ರೂಟ್ಸ್ ತಿಂದಿನಲ್ಲ, ನನಗೀಗ ಇದು ಕುಡಿಯೋಕ್ಕಾಗಲ್ಲ ಅತ್ತೆ. ಮತ್ತು ಅಪ್ಪ ಅಷ್ಟೆಲ್ಲ ಅಡುಗೆ ಹೇಳಿದ್ದಾರೆ, ನನ್ನ ಬಾಯಾಗ ನೀರು ಬೇರೆ ಬರ್ತಾ ಇದೆ. ನಾನು ಅದನ್ನ ಊಟ ಮಾಡಬೇಕು. ತಗೊಳ್ಳಿ ಅತ್ತೆ, ಜ್ಯೂಸ್ ಕುಡೀರಿ. ಸರಿ ಅಮ್ಮ, ನೀನು ಊಟ ಮಾಡುವಂತೆ. ಅಪ್ಪ ಹೆಂಗಾಗೈತೆ ಜ್ಯೂಸ್? ಚಲೋ ಆಗೈತೇನ? ನನ್ನ ಮಗಳು ಮಾಡಿದ್ದಂದ್ರೆ ಹಂಗ ಅಂತೇನ? ಮಸ್ತ್ ಆಗೈತೆ ನೋಡುವ. ಸರಿ ಸರಿ, ಕುಡ್ದೆ ಎಲ್ಲರೂ ಊಟಕ್ಕೆ ಬರ್ರಿ. ನಾನು ಊಟ ಹಚ್ಕೊಂಡು ಇಲ್ಲೇ ಬಂದ್ಬಿಡ್ತೇನೆ ತಗೋ. ಸುಮ್ಮನೆ ಮತ್ತೆ ನೀವು ಅಲ್ಲೇ ಬರ್ತೀರಿ, ಇಲ್ಲೇ ಹಚ್ಕೊಂಡು ಬರ್ತಾನೆ. ನಿಮ್ಗೆ ಅಲ್ಕೊಂತ ನಾ ಗಾಮ್ ಆಗಂಗಿಲ್ಲ. ತೊಗೊಂಡು ಬರ್ತಾನೆ, ಎಲ್ಲರೂ ಇಲ್ಲೇ ಕೂತ ಊಟ ಮಾಡೋಣ. ಸರಿ ಸುಂದ್ರಿ, ಹಂಗೆ ಮಾಡು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಹೆಂಗದ್ರಿ, ಎಲ್ಲ ಚಲೋ ಅದ್ರ ಅಂತ ಅನ್ಕೊಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸುಂದರಿ ಜೀವನ ಎಲ್ಲರೂ ಸರಿ ಮಾಡಿ ಅಂತ ಇದ್ದೀರಾ. ಮುಂದೆ ಕತೆ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಮುಂದೆ ಅತ್ತೆ ಮತ್ತು ಸಿಟ್ಟನ್ನ ಕಡಿಮೆ ಮಾಡ್ತಾರೆ. ಇವಾಗ ನೋಡಿ, ಎಲ್ಲರೂ ಒಂದೇ ಥರ ಇರಲ್ಲ. ಎಲ್ಲರೂ ಜೀವನದಲ್ಲೂ ಒಂದೇ ಥರ ಇರಂಗಿಲ್ಲ. ಜಗಳ, ಮುನಿಸು, ಕೋಪ ಎಲ್ಲನೂ ಇರ್ತೈತಿ, ಪ್ರೀತಿನೂ ಇರ್ತೈತಿ. ಹಂಗೆ ಒಂದ್ಸರಿ ಜಗಳ ಆಡ್ತಾರೋ, ಒಂದ್ಸರಿ ಪ್ರೀತಿ ಮಾಡ್ತಾರೋ. ಅಯ್ಯೋ ಇಷ್ಟು ದಿನ ಅತ್ತಿ ತಾಯಿ ಹಂಗೆ ಪ್ರೀತಿ ಮಾಡತ್ತಿದ್ಲು, ಈಗ ನೋಡಿದ್ರೆ ದ್ವೇಷ ಮಾಡಕತ್ತಾಳ. ಹಿಂಗೆ ಆಗಬಾರ್ದು. ಅವ್ರನ್ನ ಪ್ರೀತಿ ಮಾಡಬೇಕು, ಅವರು ಮೊದಲಿನ ಥರನೇ ಇರಬೇಕು ಅಂತ ಹೇಳಕತ್ತಿದ್ರಿ. ನೋಡಿ, ಕತೆ ಅಂದಮೇಲೆ ಎಲ್ಲ ಥರನೂ ಬರ್ತೈತಿ, ಎಲ್ಲ ಥರ ಟ್ವಿಸ್ಟ್ ಇರ್ತಾವೆ. ನೀವು ನೋಡ್ಬೇಕಪ್ಪ, ಅದನ್ನ ಹೆಂಗೆ ಬದಲಾಯಿಸೋಕತ್ತಿ. ಈಗ ನಾವು ಕತೆ ಅಂದಮೇಲೆ ಮಾಡ್ತಿರ್ತೀವಿ, ನೀವು ನೋಡಬೇಕು. ಅವರಿಬ್ಬರು ಒಂದು ಹಾಗೆ ಆಗ್ತಾರೆ. ಅತ್ತೆ ಸೊಸೆ ಯಾವತ್ತು ಯಾರನ್ನೂ ಬಿಟ್ಟು ಕೊಡೋದಿಲ್ಲ. ಅವ್ರು ಹಂಗಿರ್ತಾರೆ. ನೀವು ಮುಂದೆ ನೋಡ್ತಾ ಹೋಗ್ರಿ, ಇನ್ನೂ ಎಷ್ಟು ಚೆಂದ ಇಂಟ್ರೆಸ್ಟಿಂಗ್ ಆಗೈತಿ. ಅತ್ತಿ ನೀವು ಹೇಳಿದಂಗೆ ಸೊಸಿನ ಬಿಟ್ಟು ಕೊಡ್ತಾಳೆ ಎಲ್ಲರ ಮುಂದೆ, ಅಥವಾ ಯಾರ್ದು ಮುಂದೆ ಬಿಟ್ಟು ಕೊಡ್ತಾ ನನ್ನ ಸೊಸೆ ಅಂತ ಹೆಮ್ಮೆ ಪಡ್ತಾಳೆ ಅನ್ನೋದು ನಿಮಗೆ ಮುಂದೆ ಗೊತ್ತಾಗ್ತೈತಿ. ಆದರೆ ಇವಾಗ ನೀವು ಏನೋ ಅನ್ನೋಕೆ ಹೋಗ್ಬೇಡ್ರಿ. ಆ ರೀತಿ ಬರ್ತಾ ಇದೆ, ಅವ್ರನ್ನ ಒಂದು ಮಾಡಿ ಅವ್ರು ಒಂದು ಆಗ್ತಾರೆ. ಆದರೆ ಯಾವಾಗ ಒಂದಾಗ್ತಾರೆ ಅನ್ನೋದನ್ನ ನೀವು ನೋಡ್ಬೇಕಷ್ಟೇ. ಕಷ್ಟ ಎಲ್ಲರದ ನಮ್ಮ ಜೀವನದಾಗೂ ಇರ್ತೈತಿ, ನಿಮ್ಮ ಜೀವನದಾಗೂ ಇರ್ತೈತಿ. ಜಗಳಗಳು ಬರ್ದ ಯಾರ್ದು ಜೀವನನೂ ನಡೆಯಂಗಿಲ್ಲ. ಸರಿನಾ? ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಅಲ್ಲ, ಸುಂದ್ರಿಗೆ ಇಂಥ ಮನೆ ಸಿಗಾಕ ಅದೆಷ್ಟರ ಅದೃಷ್ಟ ಮಾಡ್ಯಾಳಿಗೆ. ನಮ್ಮ ಮನ್ಯಾಗ ನಾನಕಿಗೆ ಇಷ್ಟ ನರಕ ತೋರಿಸಿಲ್ಲ, ಅಷ್ಟು ನರಕ ಅನುಭವಿಸಿದಾಳ ಅಂತೇಳಿ ಇಂಥ ಮನೆ ಏನಾದ್ರು ಸಿಕ್ಬಿಡ್ತಾನೆ ಆಕೆಗೆ. ಅಲ್ಲ, ನಾನು ಹುಟ್ಟಿದಾಗಿಂದ ಕಷ್ಟನ ಪಟ್ಕೊತ ಬಂದನಲ್ಲ, ಆದ್ರೆ ನನಗೆ ಯಾಕೆ ಅಂಥ ಮನೆ ಸಿಕ್ತು? ನಾನು ಹನಿ ಬರ್ದಾಗ ಅಂಥ ಮನೆನ ಬರ್ತಿತ್ತೇನೆ. ಅದು 2ನೇ ಗಂಡನ ಮದುವೆ ಆಗೋದು, ಒಂದು ಮಗಳು ಇರೋದನ್ನ ಅಂತ ಮದುವೆ ಆದ್ನಿ. ನನ್ನ ಹನಿ ಬರ್ದಾಗ ನೋಡಿದ್ರೆ ಹಂಗೆ, ನನ್ನ ಮಕ್ಕಳು ಹನಿ ಬರ್ತಾ ನೋಡಿದ್ರೆ ಅವ್ರು ಬಡವರಾಗೇ ಅದಾರ. ಆದರೆ ಈಕೆ ಅದೃಷ್ಟನ ಕುಲಾಯಿಸ್ಬಿಡ್ತು. ಎಂಥ ದೊಡ್ಡ ಮನೆಗೆ ಸೊಸೆಯಾಗಿ ಬಂದಾಳು. ಸೋಫಾನ ನೋಡಿ, ನಮ್ಮ ಮನ್ಯಾಗ ಕುಂದ್ರ ಕುರ್ಚಿ ಇಲ್ಲ, ಇವ್ರ ಮನ್ಯಾಗ ಸೋಫಾ, ಅದ್ರ ಮೇಲೆ ದಿಂಬುಗಳು ಬೇರೆ, ಮತ್ತು ಈ ಕಡೆ ಒಂದು ಟೇಬಲ್, ಆಮೇಲೆ ದೊಡ್ಡ ರೂಮ್ ಅದಾವೆ. ಎಲ್ಲ ರೂಮ್ನ್ಯಾಗೂ ಅರ್ಬಿ ಇಡಾಕ ಖಾನೆಗಳು ಅದಾವೆ, ಮತ್ತು ಮಂಚಗಳು ಅದಾವೆ. ಆದ್ರೆ ನಮ್ಮ ಮನ್ಯಾಗ ಒಂದೊಂದು ರೂಮ್ನ್ಯಾಗ ಒಂದೊಂದು ಕಡೆ ಮಂಚ ಅದಾವೆ, ಒಂದೊಂದು ಕಡೆ ಮಂಚಿಲ್ಲ. ಅದು ಹಳಿ ಮಂಚು, ಕಟ್ಟಿಗೆ ಪಲ್ಲಂಗೆ ಮಾಡ್ಸಿರ್ತಾವೆ ಅವು. ಆದರೆ ಇವ್ರ ಮನ್ಯಾಗ ಸಾಗವಾನಿ ಕಟ್ಟಿಗಿಂದ ಮಾಡಿಸಿದಂಥ ಕಬೋರ್ಡ್ಗಳ, ಆಮೇಲೆ ಎಲ್ಲ ಅದಾವೆ. ಮತ್ತು ಬಾತ್ರೂಮ್ಗಳು ನೋಡ್ರಂತೂ ಪಳ ಹೊಳಿತಿರ್ತಾವೆ. ಆದ್ರೆ ನಮ್ಮ ಮನ್ಯಾಗ ಒಂದು ಹಿತ್ಲಾಗ ದೂರ ಪೈಖಾನಿ, ಅದು ಗೋರ್ಮೆಂಟ್ದಾಗಿಂದ ಬಂದಿರೋದು. ಛೇ, ಏನು ಮಾಡೋದು? ನಮ್ಮ ಹನಿ ಬರ್ದಾಗ ಬಂದಿದ್ದು ಈಕೆ ಹನಿ ಬರ್ದಾಗ ಬರಲಿಲ್ಲ. ಪಡ್ಕೊಂಡು ಬಂದಾಳಿಗೆ ಪಡ್ಕೊಂಡು. ಏನಾರ ಅಂದ್ರೇನಕ್ಕ? ಅಯ್ಯೋ ಇಲ್ಲ, ಎಲ್ಲರೂ ಎಲ್ಲಿ ಹೋಗ್ಯಾರು? ಯಾರೂ ಕಾಣಿಸ್ಬಾರಲ್ಲ. ಅಜ್ಜಮ್ಮಿಲ್ಲ, ಮತ್ತು ನಿಮ್ಮ ವೈನಿ ಇಲ್ಲ, ಆಮೇಲೆ ಇವರು ಸಾರಿ ವೈನಿ ಅಂತ ನೋಡ, ನಿಮ್ಮ ನಾದ್ನಿ ಇಲ್ಲಲ್ಲ, ಅವ್ರ ಗಂಡ ಇಲ್ಲ, ಅವ್ರ ಮಗಳಿಲ್ಲ, ಮತ್ತು ನನ್ನ ಹಳೆಯ ಇಲ್ಲ, ಆಮೇಲೆ ಅವ್ರ ಮಾವ ಇಲ್ಲ, ಅವ್ರ ಅಜ್ಜ ಇಲ್ಲ. ಇಷ್ಟು ಜನ ಎಲ್ಲರೂ ಒಮ್ಮೆ ಎಲ್ಲಿ ಹೋಗ್ಯಾರು ನೀವು ಇಬ್ಬರನ್ನ ಬಿಟ್ಟ? ಅಯ್ಯೋ ಅದಾ, ಇವತ್ತು ಒಂದು ಫಂಕ್ಷನ್ ಬಂದಿತ್ತು. ಫಂಕ್ಷನ್ಗೆ ಹೋಗತ್ತಿದ್ರು, ಸುಂದ್ರಿನ ಕರ್ಕೊಂಡು ಹೊಂಟಿದ್ರು. ನನಗೆ ಆರಾಮಿಲ್ಲ ಅಂತ ಹೋಗ್ತಾ ಇರಲಿಲ್ಲ ಅಕ್ಕ. ಆದರೆ ಏನು ಮಾಡೋದು, ಸುಂದ್ರಿ ನನಗೆ ಯಾಕೋ ಬರೋಕ್ಕೆ ಇಷ್ಟ ಇಲ್ಲ, ನನಗಲ್ಲಿ ಸೌಂಡ್ಗೆ ತೆಲ್ಲು ಸತಿ ಯಾಕೋ ಮೊದಲು ವಾಮಿಟ್ ಬಂದಂಗೆ ಆಗತ್ತೈತಿ, ನಾನು ಬರೋಂಗಿಲ್ಲ ಅಂತ ಅಂದ್ಲಲ್ಲ. ಅದಕ್ಕಾಗಿ ಆಕೆ ನನ್ನ ಮನೆಗೆ ಬಿಟ್ಟು ಅಷ್ಟೂರು ಫಂಕ್ಷನ್ಗೆ ಹೋಗಿದ್ದಾರೆ. ಕ್ರಿಶ್ ಇವಾಗ ಬರ್ತಿರ್ಬೋದು, ಅವನು ಆಫೀಸ್ಗೆ ಹೋಗಿದ್ದಾನೆ, ನಮ್ಮ ಮನೆಯವ್ರು ಕೂಡ ಆಫೀಸ್ಗೆ ಹೋಗಿದ್ದಾರೆ, ಇಬ್ಬರು ಅಲ್ಲೇ ಇದ್ದಾರೆ. ಇನ್ನು ಬರ್ತಿರ್ಬೋದು ಏನಾದರೂ. ಸರಿ ಸುಂದ್ರಿ, ಊಟ ಹಚ್ಕೊಂಡು ಬಾ ಅಮ್ಮ. ಇಲ್ಲ, ನಾನು ಬರ್ತೇನೆ ತಡಿ. ಅಯ್ಯೋ ಬೇಡ ಅಕ್ಕ, ನೀವು ಕುಂದ್ರಿ, ನಾನು ಹೋಗಿ ಆಕೆಗೆ ಸಹಾಯ ಮಾಡ್ತೇನೆ. ಈಗ ಬುದ್ಧಿ ಬಂತಲ್ಲ, ನಾ ಎಲ್ಲಿ ಹಂಗೆ ಕುಂದಿರ್ತಾಳೆ ನಾವು ಮಾತು ಹಚ್ಕೊಂಡು ಅಂತ ಅನ್ಕೊನಿ. ಎದ್ದು ಹೋಗ್ಕನಂದಿಲ್ಲ, ಹೋಗು. ಪಾಪ ಹುಡುಗಿ ಊಟ ಹಚ್ಬೇಕನ, ಎದ್ದು ಹೋಗು. ಮಗಳು ಕಷ್ಟ ನೋಡೋಕ್ಕಾಗಂಗಿಲ್ಲ ನಾವು ಕಣ್ಣಾಗಿಂದ. ಹೊಕ್ಕನ್ ತಗೋರಿ, ಅದಕ್ಕೆ ಹೊಕ್ಕನಂತ ಏನಿಲ್ಲ. ಅಯ್ಯೋ ಬೇಡ, ನಾನು ಹೊಕ್ಕನಕ್ಕ, ನೀವು ಯಾಕ? ಅಯ್ಯೋ ಇಲ್ಲ ಅಕ್ಕ, ನಾನು ಹೊಕ್ಕ, ನೀವು ಕುಂದ್ರಿ, ಆರಾಮಿಲ್ಲ ಬೇರೆ ನಿಮಗೆ. ನಾನು ಹೋಗಿ ಆಕೆಗೆ ಸಹಾಯ ಮಾಡ್ತೇನೆ. ಅಯ್ಯೋ ನಮ್ಮ ಮನೆಗೆ ಬಂದ ನೀವು ಕೆಲಸ ಮಾಡಿದಂಗೆ ಆಗ್ತತಿ. ಬೇಡ ಅಕ್ಕ, ನಾನು ಹೋಗ್ಕನ, ನಾನು ಏನಾರ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತಾನೆ ಆಕೆಗೆ. ಅಯ್ಯೋ ಅಕ್ಕರೆ ಬೇಡ, ನೀವು ಮೊದಲು ಈ ಮನೆ ಓನರ್ ಇದ್ರಿ. ನಾವು ಬೇಡ ನನ್ನ ಗಂಡದಾನ. ಅದು ನಾವು ಎಷ್ಟ ಮಾಡ್ರು ಓಡ್ಯಾರಿ ಮಾಡೋರು. ನಾವು ಹೊಲ್ದಾಗಿಲ್ದಾಗೆಲ್ಲ ಬೇರೆ ಮಾಡ್ತೇವೆ, ನಮ್ಗೆ ರೂಢ ಇರ್ತದೆ. ನೀವು ಮೊದಲು ಆಪರೇಷನ್ ಬೇರೆ ಆಗೈತಿ, ನಿಮಗೆ ದೊಡ್ಡಾಡೋಕ್ಕೂ ಕಷ್ಟ ಆಗತ್ತೈತಿ. ಅಂತಾದ್ರಾಗ ನೀವು ಎಲ್ಲಿ ಹೋಗೋದು ಮನೆಯಾಗ ಕುಂತಾರೆ ಆರಾಮ. ಈಗ ನಾವು ಒಂದು ನಿಮ್ಗೆ ಕೆಲಸ ಹಚ್ಚಿದಂಗೆ ಆಕತ್ತೆ. ಮತ್ತೆ ನಾ ಎಲ್ಲ ಚೀಲ ತೊಗೊಂಡೋಗಿ ಚಾಟ್ ಎಲ್ಲ ರೆಡಿ ಮಾಡಿಕೊಡ್ತೇನೆ, ಹಚ್ಕೋತ ತಗೋರಿ. ನೀವು ಇಲ್ಲೇ ಕುಂದ್ರಿ. ಏನು ನಾವೇನು ಇರೋರು 4 ಮಂದಿ ಅಲ್ಲ, ಪಟ ಹಚ್ಕೊಂಡು ಬರ್ತೇನೆ. ನಮ್ದೇನು ಎಷ್ಟೋ ಹಚ್ಚೋದು ಭಾಳ ತಗಂಗಿಲ್ಲ. ಆಯ್ತು ಅಕ್ಕರೆ, ನೀವು ಇಷ್ಟು ಹೇಳತ್ತೀರಂದ್ರೆ ಸರಿ, ಹಂಗೆ ಮಾಡಿ.